ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಈ ಬ್ಲಾಗು ಒಂದು 3 ಡೇಸ್ ಬ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಮ್ಮ ಮನೆ ಯಾವ ರೀತಿ ಇದೆ ಬಿಟ್ಟು ಸಿಕ್ಕಿದ್ದಾರೆ ನನ್ನ ಮಕ್ಕಳು ಅಂತ ನೀವು ಆಲ್ರೆಡಿ ನೋಡಿರ್ಬೋದು. ಇಡೀ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಬೇಕು. ಇನ್ನು ಪಾತ್ರೆ ಎಲ್ಲ ಆಲ್ರೆಡಿ, ಕಿಚನ್ ಎಲ್ಲ ಆಲ್ರೆಡಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಗಿದೆ. ವಿತೌಟ್ ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ ನಾನು, ಯಾವ ರೀತಿ ಅಂದರೆ ಯಾವ ರೀತಿ ಎಲ್ಲ ಇದೆ ಮನೆ, ಮತ್ತು ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಇನ್ನು ಜೇಡ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸರಿ, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಈ ಬ್ಲಾಗ್ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾವ ರೀತಿ ಆಗಿದ್ರೆ ಲೈಕ್ ಒಂದು ಸಣ್ಣ ಪುಟ್ಟ ಶೇರ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 3 ಡೇಸ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಚೆ ಎಲ್ಲ ಫುಲ್ ಎಲ್ಲ ಧೂಳೆಲ್ಲ ಕೊಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ಮಕ್ಕಳೆಲ್ಲ ಈಚೆಗಡೆ ಆಟಾಡ್ತಾ ಇರ್ತಾರೆ, ಅವ್ರು ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಮನೆ ಹೊರಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಧೂಳೆಲ್ಲ ಕೊಡ್ಕೋತಾ ಇದ್ದೀನಿ ನಾನು. ಫ್ಯಾನ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದಕ್ಕಿಂತ ಮುಂಚೆನೇ ಬೆಡ್ ಸ್ಪ್ರೆಡ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಬೆಡ್ ಸ್ಪ್ರೆಡ್ ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಫ್ಯಾನ್ನ ಫಸ್ಟು ಈ ರೀತಿಯಾಗಿ ಧೂಳನ್ನ ಕೊಡ್ಕೊಂಡೆ. ಸರಿ, ಮತ್ತೆ ಇದರಲ್ಲಿ ಅಷ್ಟು ಹೋಗಲ್ಲ ಅಂತ ಗೊತ್ತಾಯಿತು. ಇನ್ನು ಮತ್ತೆ ತ್ಯಾವದ ಬಟ್ಟೆ ಮಾಡಿಕೊಂಡು ಫುಲ್ ಫ್ಯಾನ್ನ ಎಲ್ಲ ಒರೆಸ್ಕೊಂಡೆ. ಅದ್ರ ಕ್ಲಿಪ್ಪಿಂಗ್ನ ಯಾರೂ ಮಾಡ್ಕೊಡೋಕ್ಕಿರಲಿಲ್ಲ. ಸರಿ, ಅದರಿಂದ ಅದೇ ರೀತಿಯಾಗಿ ನಾನೇ ಫ್ಯಾನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಿಫೋರ್ ಈ ರೀತಿಯಾಗಿತ್ತು ಫ್ಯಾನ್, ತುಂಬಾ ಗಲೀಜಾಗಿತ್ತು. ಯಾಕಂದರೆ ದೀಪ ಎಲ್ಲ ಹಚ್ತಾ ಇರ್ತೀವಲ್ಲ, ಅದ್ರ ಧೂಳೆಲ್ಲ ಜಾಸ್ತಿ ಕೂತಿರುತ್ತೆ. ಮತ್ತು ಬಟ್ಟೆ ತೊಗೊಂಡು ತ್ಯಾವದ ಬಟ್ಟೆ ತೊಗೊಂಡೆಲ್ಲ ಒರೆಸ್ಕೊಂಡು ಅದಾದಮೇಲೆ ಮತ್ತೆ ಇವಾಗ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಡ್ಡೆಲ್ಲ ಚೆನ್ನಾಗಿ ಕೊಡುಬಿಟ್ಟು ಮತ್ತೆ ಆ ಬೆಡ್ನ ಉಲ್ಟಾ ಹಾಕಿ ಅದನ್ನು ಸ್ವಲ್ಪ ಎಲ್ಲ ಕೊಡ್ವಿ ನಾನು ಬೇರೆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ರೂಮಿಗೆ ಬಂದೆ. ರೂಮಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಮತ್ತು ಕರ್ಟನ್ನು, ಸ್ಕ್ರೀನ್ಸು ಮತ್ತು ಎಲ್ಲ ಪ್ರತಿಯೊಂದನ್ನು ಸಹ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ಸರಿ, ನೆಕ್ಸ್ಟು 1 by 1 ಬ್ಯಾಚ್ ವಾಷಿಂಗ್ ಮಿಷಿನ್ಗೂ ಸಹ ಹಾಕೊಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಫುಲ್ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಕಡೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಕೊತಾ ಇದ್ದೆ. 1 by 1 ತುಂಬ ಬೇಗ ಆಗೋಗ್ಬಿಡುತ್ತೆ. ಮತ್ತು ಇನ್ನು ಹಬ್ಬದ ದಿವಸಗಳಲ್ಲಿ ಮತ್ತೆ ಅದನ್ನು ಹಾಕ್ಬೋದಲ್ವಾ ಅಂತ ಹೇಳ್ಬಿಟ್ಟು ಆ ಸ್ಕ್ರೀನೆಲ್ಲ ಹಂಗೆ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಮನೆಯೆಲ್ಲ ಧೂಳೆಲ್ಲ ಕೊಡ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು 1 by 1 ಇಡೀ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಕೊಡೋದಿಲ್ಲ, ಆದಷ್ಟು ಮ್ಯೂಸಿಕ್ ಜೊತೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರೂಮ್ನ ಕ್ಲೀನ್ ಮಾಡಿ ಹಾಲಿಗೆ ಬರೋಷ್ಟಕ್ಕೆ ಮತ್ತೆ ಕರೆಂಟ್ ಹೋಗ್ತಾಯಿತ್ತು. ಕರೆಂಟ್ ಹೋದಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡು ಅದಾದಮೇಲೆ ಇಡೀ ಮನೆನ ಕ್ಲೀನ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇಡೀ ಮನೆ ಫುಲ್ಲು ಕ್ಲೀನ್ ಆಗಿದೆ. ಇನ್ನು ವಾಷಿಂಗ್ ಮಿಷಿನ್ಗೆ ಸಹ ಬಟ್ಟೆನ ಹಾಕಬೇಕು. ಫುಲ್ ಈಚೆ ಎಲ್ಲ ಬಾಗಿಲೆಲ್ಲ ಗುಡಿಸಿ ತೊಳೆದಿದ್ದೆಲ್ಲ ಆಯಿತು. ಇವಾಗ ನನ್ನ ಮಕ್ಕಳಿಗೆ ಸ್ವಲ್ಪ ನೈಸ್ನ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. ನೈಸ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು
ನೈಲ್ಸ್ ಎಲ್ಲ ಕಟ್ ಮಾಡಿದಾಕಿತ್ತು. ಇವಾಗ ಸ್ವಲ್ಪ ಹೊರಗಡೆ ಓಡಾಡ್ಕೊಂಬರೋಣ ಅಂದ್ಕೊಂಡು ಸ್ವಲ್ಪ ಬಟ್ಟೆ ಶಾಪಿಂಗ್ ಇದೆ, ಅದನ್ನು ಕೂಡ ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ನನ್ನ ಮಗ ಕೂಡ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನೈಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಅವ್ನಿಗೂ ಸ್ವಲ್ಪ ಹೊತ್ತು ಮಲಗಿಸ್ದೆ. ಆಮೇಲೆ ಎದ್ಮೇಲೆ ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವನು ಮಲಗಿಸ್ಬಿಟ್ಟು ಇನ್ನು ಬಟ್ಟೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ತಂಗಿ ಕೂಡ ಬಂದಳು, ಅವಳ ಜೊತೆ ಹೋದೆ. ನನ್ನ ಹಸ್ಬೆಂಡ್ ಕೂಡ ಮನೇಲಿ ಇರ್ತಾರೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಂದಮೇಲೆ ಮನೇಲಿ ನನ್ನ ಹಸ್ಬೆಂಡ್ ಇದ್ದರು. ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದ್ಬಿಡೋಣ ಬಟ್ಟೆನ ಅಂತ ಹೇಳ್ಬಿಟ್ಟು ಹೊರಗಡೆ ಹೊಟ್ಟೆ. ತಂದಮೇಲೆ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ, ಯಾರ್ಯಾರಿಗೆ ತೊಗೊಂಡೆ ಅಂತ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ. ಇನ್ನು ಮನೆ ಕೂಡ ಎಲ್ಲ ಕ್ಲೀನ್ ಆಗಿದೆ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಯಾವ ರೀತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಬಟ್ಟೆ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇನ್ನು ಸ್ವಲ್ಪ ಮಿಷಿನ್ ಮೇಲೆ ಕುತ್ಕೋಬೇಕಾಗಿತ್ತು. ಇನ್ನು ಹಬ್ಬದ ಟೈಮ್ ಅಂದರೆ ಆಲ್ರೆಡಿ ಗೊತ್ತಿರುತ್ತಲ್ಲ, ಸಣ್ಣ ಪುಟ್ಟ ಸ್ಟಿಚಿಂಗ್ ಮಾಡೋದು ಬರ್ತಾನೆ ಇರುತ್ತೆ. ನನ್ನ ಮಗನ ತುಂಟಾಟ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಿಷಿನ್ ಮೇಲೆ ಕುತ್ಕೊಂಡು ಸ್ಟಿಚ್ ಮಾಡಲಿಕ್ಕೆ ಸಹ ಬಿಡ್ತಾ ಇಲ್ಲ. ಇನ್ನು ನಾನು ಸ್ವಲ್ಪ ಬ್ಯಾಗನ್ನು ತೊಗೊಂಡಿದ್ದೆನಲ್ಲ ಅದನ್ನು ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ಇನ್ನು ನೆನ್ನೆನ ಸ್ಟಿಚ್ ಮಾಡಿ ಟರ್ನ್ ಮಾಡಿ ಇಟ್ಟಿದ್ದೆ. ಇನ್ನೂ ಅಷ್ಟು ಬ್ಯಾಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಿದೆ, ಟರ್ನ್ ಮಾಡಿ ತಲುಪಿಸ್ಬೇಕು ಅವರಿಗೆ. ಸರಿ ಅವ್ರು ಬೇರೆ ಹಬ್ಬದ ಟೈಮ್ ಅಲ್ವಾ, ತಂದು ಕೊಟ್ಬಿಡಿ ಅಂತ ಹೇಳಿದ್ರು. ಸರಿ ಎಲ್ಲ ಟರ್ನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಟರ್ನ್ ಮಾಡಿ ಪ್ಯಾಕ್ ಮಾಡಿ ಅವ್ರಿಗೆ ಕೊಡಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಬ್ಲಾಗಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಾಳೆ ಯುಗಾದಿ ಹಬ್ಬ ಆಗಿರೋದ್ರಿಂದ ನಾಳೆ ಪೂಜೆ ಮಾಡಿ ಹೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇನೇ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ, ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಇವಾಗ ಪೂಜೆ ಕೂಡ ಮಾಡಬೇಕು. ಇನ್ನು ಯುಗಾದಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿದ್ನಲ್ಲ, ಅದೇನೇನೆಲ್ಲ ಅಂತ ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಬನ್ನಿ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಬೊಟ್ಟೆಲ್ಲ ಇಡಬೇಕು. ಅದ್ರ ಜೊತೆ ಫೋಟೋನು ಎಲ್ಲ ಒರೆಸಿ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ದೇವ್ರ ಸಾಮಾನು ಕೂಡ ಎಲ್ಲ ರೆಡಿ ಆಗಿದ್ದಿಲ್ಲ, ಅದನ್ನು ಕೂಡ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಬಿಡ್ಬೇಕು ಇವಾಗ. ಪೂಜೆಗೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗೋಯ್ತು. ಅಷ್ಟೊಳಗಡೆ ಸರಿ ಮತ್ತೆ ಇನ್ನೊಂದು ಸತಿ ಕಸ ಗುಡಿಸ್ಬಿಟ್ಟು ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಮತ್ತೆ ಕಸ ಗುಡಿಸ್ಬೇಕಾದ್ರೆ ಹೊಸ ಬೆಡ್ ಸ್ಪ್ರೆಡ್ ತೊಗೊಂಡಿದ್ದೆ, ಸರಿ ಅದನ್ನು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ರೂಮ್ಗೂ ಮತ್ತು ಹಾಲಿಗೆ ಎರಡಕ್ಕೂ ಬೇರೆ ಬೇರೆ ಬೆಡ್ ಸ್ಪ್ರೆಡ್ನ ಎಲ್ಲ ಚೇಂಜ್ ಮಾಡಿ ಇಟ್ಟೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಮಕ್ಳು ಇರೋ ತನಕ ಹಂಗಿರುತ್ತೆ, ಅವ್ರು ಬಂದರೆ ಇನ್ನೂ ಎಲ್ಲ ಗಲೀಜಾಗೋಗ್ಬಿಡುತ್ತೆ. ಕೂಡ ಸ್ಕೂಲೆಲ್ಲ ರಜಾ ಕೊಟ್ಟಿದ್ದಾನೆ. ರಜಾನ ಪಾಪು ಸ್ಕೂಲು ಎಷ್ಟು ದಿನ ಕೊಟ್ಟಿದ್ದಾರೆ ನಿಮಗೆ? May 22ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಕೂಡ ರಜಾ ಕೊಟ್ಟಿದ್ದಾರೆ. ಹಾಗಿದ್ರೆ ಇವ್ರ ಜೊತೆ ನಾನು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಬ್ಲಾಗ್ಗಳಲ್ಲಿ ಇನ್ಮೇಲೆ ತೋರಿಸ್ತಾ ಹೋಗ್ತೀನಿ. ಇನ್ನು ಹೊಸ್ಲಿಗೂ ಸಹ ಅರ್ಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಇವಾಗ ದೀಪ ಕೂಡ ಹಚ್ತಾ ಇದ್ದೀನಿ. ನಾ ಈಚೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಳಗಡೆನೂ ಸಹ ಹೋಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಈಚೆನ ದೀಪ ಹಚ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ಹೇಳು. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಇವತ್ತೇ ಬರುತ್ತೆ, ಇವತ್ತೇ ಪೋಸ್ಟ್ ಮಾಡ್ತೇನೆ. ಜಸ್ಟ್ ಇವಾಗ ಏನು ರೆಕಾರ್ಡ್ ಮಾಡಿದ್ದೀನಿ ಬೆಳಗ್ಗೆ ನೆನ್ನೆಯಿಂದ, ಅದೇ ವಿಡಿಯೋ ಈ ಬ್ಲಾಗಲ್ಲಿ ಬರುತ್ತೆ. ನಾಳೆ ಯುಗಾದಿ ಹಬ್ಬ ಏನಿದೆ ಅದನ್ನು ಕಂಟಿನ್ಯೂಸ್ ಮಾಡ್ತೀನಿ. ಇನ್ನು ನಮ್ಮ ಅತ್ತೆ ಮನೆಗೆ ಹೋಗಬೇಕು, ಅಲ್ಲಿ ವಿಡಿಯೋಗಳು ನಾಳೆ ಬರ್ತಾ ಹೋಗುತ್ತೆ. ಇನ್ನು ಇವತ್ತು ನಮ್ಮ ಮನೇಲಿ ಏನು ಯುಗಾದಿ ಹಬ್ಬ ಅಂತ ಪೂಜೆ ಎಲ್ಲ ಮಾಡಿದೆ, ಮತ್ತು ಏನು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ವಿ, ಆ ಬ್ಲಾಗ್ ಮಾತ್ರ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದೆ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವಾಗ ತಾನೇ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸಿದಾಯಿತು. ಇವಾಗ ಸ್ವಲ್ಪ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನ ತೊಗೊಂಬಂದೆ, ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ರೀತಿಯಾಗಿ ನಿಮಗೆ ತೋರಿಸ್ಬಿಡ್ತೀನಿ ಏನು ತೊಗೊಬಂದೆ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ನನ್ನ ಮಕ್ಕಳಿಗೆ ಅವ್ರ ತಾತ ಕೂಡ ಬಟ್ಟೆ ತೊಗೊಂಬಂದಿದ್ರು, ಅದರಿಂದ ನಾನೇನು ತೊಗೊಬರಕ್ಕೆ ಹೋಗಿಲ್ಲ. ಇನ್ನು ಅವ್ರ ತಾತನೇ ತಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ತೊಗೊಂಡೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಇದು ನನ್ನ ಡ್ರೆಸ್ಸು. ಇದು ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ನ ವೇರ್ ಮಾಡ್ತಾ ಇರೋದು. ಇಲ್ಲ ಸ್ಯಾರಿ ಹಾಕೋತಾ ಇದ್ದೆ ಜಾಸ್ತಿ, ಇಲ್ಲ ಮಾಮೂಲಿ ಕಾಟನ್ ಟಾಪ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೆ. ಈ ಸತಿ ಈ ರೀತಿಯಾಗಿ ಡ್ರೆಸ್ನ ತೊಗೊಂಬಂದಿದ್ದೀನಿ. ಇದ್ರ ಪ್ಯಾಂಟ್ ಬಂದ್ಬಿಟ್ಟು ಫುಲ್ ಎಲಾಸ್ಟಿಕ್ ಟೈಪಲ್ಲಿದೆ. ಇನ್ನು ಕೆಳಗಡೆ ಬಂದ್ಬಿಟ್ಟು ಟಾಪಲ್ಲಿ ಏನಿದೆ ಪ್ರಿಂಟ್ಸು ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ದುಪ್ಪಟ್ಟ ಬಂದ್ಬಿಟ್ಟು ಬ್ಲೂ ವಿತ್ ಯೆಲ್ಲೋದಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ನಾಳೆ ವೇರ್ ಮಾಡಿದಾಗ ಗೊತ್ತಾಗುತ್ತೆ. ಇದನ್ನು ಡಾರ್ಕ್ ಗ್ರೀನ್ಗೆ ಲೈಟ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಬಂದಿದೆ. ತುಂಬಾ ಚೆನ್ನಾಗಿದೆ ಇದೊಂದು ಡ್ರೆಸ್ಸು. ಮತ್ತು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಹಸ್ಬೆಂಡ್ಗೆ ಬಟ್ಟೆ ತಂದೆ ಅಂದ್ಬಿಟ್ಟು, ಟ್ರೆಂಡ್ಸ್ ಮೀಡಿಯಾ ಅಂತ. ಸರಿ, ಅಲ್ಲಿ ಹೋಗಿ ನನ್ನ ಹಸ್ಬೆಂಡ್ಗೆ ಫಾರ್ಮಲ್ಸ್ ತೊಗೊಬಂದೆ. ಗಂಡ್ಮಕ್ಳು ಬಟ್ಟೆ ತೋರಿಸೋ ಅವಶ್ಯಕತೆ ಏನಿಲ್ಲ, ಆಲ್ಮೋಸ್ಟ್ ಗೊತ್ತಿರುತ್ತೆ ಫಾರ್ಮಲ್ಸ್ ಅಂದರೆ. ಇನ್ನು ಶರ್ಟ್ ಬಂದ್ಬಿಟ್ಟು ಲೈಟ್ ಕಲರಲ್ಲಿ ತೊಗೊಂಡ್ರು. ಶರ್ಟ್ ಎಲ್ಲ ಏನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಾನು, ಆಲ್ಮೋಸ್ಟ್ ಮಾಮೂಲಿ ಶರ್ಟ್ಸ್ಗಳು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನೇ ಇನ್ನೊಂದು ಜೊತೆ ತೊಗೊಂಡೆ, 2 ಜೊತೆ ತೊಗೊಂಡೆ ನಾನು ಈ ಸತಿ. ಮತ್ತು ಇವಾಗ ಒಂದು ಯುಗಾದಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಫಂಕ್ಷನ್ ಇದೆ. ಇನ್ನು ನೆಕ್ಸ್ಟ್ ಮಂತು ಅಂದರೆ ಈ ಏಪ್ರಿಲಲ್ಲೇ ನಮ್ಮ ಆ್ಯನಿವರ್ಸರಿ ಇದೆ. ಸರಿ, ಅದಕ್ಕೂ ಅಂತ ಹೇಳ್ಬಿಟ್ಟು ಇವಾಗೇ ತೊಗೊಂಬಿಟ್ಟೆ. ಮತ್ತೆ ಶಾಪ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಡ್ರೆಸ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಟಾಪ್ ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿರೋದು ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದು ಎಲಾಸ್ಟಿಕ್ ಥರನೇ ತೊಗೊಂಡೆ. ಈ ಥರ ಪ್ಯಾಂಟ್ಗಳು ತೊಗೊಂಡ್ರೆ ಇದೇ ಡ್ರೆಸ್ಸಿಗೆ ವೇರ್ ಮಾಡ್ತೀವಿ, ಇಲ್ಲ ಬೇರೆ ಥರ ಲೆಗಿನ್ಸು ಆ ರೀತಿ ತೊಗೊಂಡ್ರೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ತೀವಿ ಅಂದ್ಬಿಟ್ಟು ಈ ಥರ ಇರಲಿ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಇನ್ನು ಪ್ಯಾಂಟಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಪೋಟ್ಲಿ ಬಟನ್ನ ಅವರು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾರೆ ಪ್ಯಾಂಟಿಗೆ. ಪ್ಯಾಂಟ್ ಕೂಡ ತುಂಬ ಇಷ್ಟ ಆಯಿತು. ಫುಲ್ಲು ಇದು ಪೆನ್ಸಿಲ್ ಕಟ್ ಪ್ಯಾಂಟ್ ಅಂತಾರಲ್ಲ ಆ ರೀತಿಯಾಗಿಲ್ಲ, ಪಟೇಲ ಪ್ಯಾಂಟ್ ರೀತಿ ಫುಲ್ ಪ್ಲಾಜೋ ರೀತಿ ಬರುತ್ತೆ. ಇನ್ನು ಇದ್ರ ದುಪ್ಪಟ್ಟಾಗೆ ನಾನು ನೋಡಿ ತುಂಬ ಇಷ್ಟಪಟ್ಟಿತ್ತು. ನೋಡಿ, ಈ ಥರ ಸಿಂಗಲ್ ಪಿನ್ ಮಾಡಿ ಆ ದುಪ್ಪಟ್ಟ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ಸಿಂಗಲ್ ಪಿನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ದುಪ್ಪಟ್ಟ ತುಂಬಾ ಚೆನ್ನಾಗಿದೆ, ದುಪ್ಪಟ್ಟ ಮಾತ್ರ. ಈ ಡ್ರೆಸ್ಸು ಈ ದುಪ್ಪಟ್ಟಗೋಸ್ಕರ ಅಂತಲೇ ತೊಗೊಂಡೆ ನಾನು. ಇದು ನಮ್ಮನೆ ಯುಗಾದಿ ಹಬ್ಬದ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಇನ್ನು ನನ್ನ ಮಕ್ಕಳಿಗೆ ಜಸ್ಟ್ ಒಂದು ಪ್ಯಾಂಟು, ಒಂದು ಟೀ ಶರ್ಟ್ನ ತೊಗೊಂಡು. ಈ ವೆದರಿಗಂತೂ ನನ್ನ ಮಕ್ಕಳಿಗೆ ಜಾಸ್ತಿ ಟೀ ಶರ್ಟು ಮತ್ತು ಆ ಪ್ಯಾಂಟ್ಗಳೇ ಇಷ್ಟ ಆಗೋದು. ಎಲಾಸ್ಟಿಕ್ ಪ್ಯಾಂಟ್ಸ್ನ ತೊಗೊಂಡೆ. ಅದನ್ನೇನು ತೋರಿಸ್ತಿಲ್ಲ, ಆಲ್ರೆಡಿ ನಮ್ಮ ಅಪ್ಪಾಜಿಯವರು ತೊಗೊಬಂದು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಪ್ಯಾಕ್ ಆಗಿಬಿಟ್ಟಿದೆ, ಅದರಿಂದ ನಾನು ಅದೇನು ತೋರಿಸ್ತಾ ಇಲ್ಲ. ಇದು ನಮ್ಮ ಯುಗಾದಿ ಹಬ್ಬದ ಪುಟ್ಟ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಜೊತೆಗೆ ಯುಗಾದಿ ಹಬ್ಬ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಯುಗಾದಿ ಹಬ್ಬ ಮಾಡಿದೆ ಅಂತ ವಿಡಿಯೋ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ನನ್ನದೇ ಹಳೆ ವಿಡಿಯೋಸ್ ತುಂಬಾ ಇದೆ, ಒಂದು 500 ಸಮಥಿಂಗ್ ವಿಡಿಯೋಸ್ ಇದೆ, 500ಕ್ಕಿಂತ ಹೆಚ್ಚು ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ ಟು ಇನ್ನು ನೆಕ್ಸ್ಟ್ ಹಳ್ಳಿ ಬ್ಲಾಗ್ಗಳೆಲ್ಲ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ನಡುವೆ ಅಂತೂ ತುಂಬಾ ವ್ಯೂಸ್ ಕಡಿಮೆ ಆಗಿಬಿಟ್ಟಿದೆ. ಮಾಡಲಾ ಬೇಡವಾ 2 ಆಪ್ಷನ್ ಆಗಿದೆ, ಯೂಟ್ಯೂಬ್ ಕಂಟಿನ್ಯೂ ಮಾಡಲಾ ಸ್ಟಾಪ್ ಮಾಡಲಾ, ಹಾಗಾಗ್ಬಿಟ್ಟಿದೆ. ಯಾವ ರೀತಿ ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ಪ್ರೋತ್ಸಾಹದ ಮೇರೆಗೆ ನಾನು ಯೂಟ್ಯೂಬ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಏನಾದರೂ ತಪ್ಪು ಮಾಡಿದರೆ ಕ್ಷಮೆನೂ ಸಹ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.